ದೇವುಡು ಅವರ ಮಹಾಬ್ರಾಹ್ಮಣ 53ನೆಯ ತರಂಗ. ವಿಶ್ವಾಮಿತ್ರರ ಆಶ್ರಮೋಪಾಂತದಲ್ಲಿ ಒಂದು ವಿಮಾನವು ಮಿಂಚಿನ ಮಂಟಪದಂತೆ ಬಂದು ಇಳಿಯಿತು. ಅದರಿಂದ ಇಬ್ಬರು ದಿವ್ಯಾಂಗನೆಯರು ಇಳಿದು ಬಂದರು. ಇಬ್ಬರಿಗೂ ದಿಗಿಲು, ಏನೋ ಗಾಬರಿ. ವ್ಯಾಧನ ಭೀತಿಯಿಂದ ಹೆದರಿರುವ ಹರಿಣಿಯರ ಹಾಗೆ ಕಣ್ಣು ಅಗಲಿಸಿಕೊಂಡು ಸುತ್ತಲೂ ನೋಡುತ್ತಾ ಮುಂದಿನ ಹೆಜ್ಜೆಯಲ್ಲಿ ಏನು ವಿಪತ್ತು ಕಾದಿದೆಯೋ ಎಂದು ಬೆದರುತ್ತಾ ನಡೆಯುತ್ತಿದ್ದಾರೆ. ನೋಡಿದರೆ ಅಭಿಸಾರಿಕೆಯ ವೇಷ. ಅಭಿಸಾರಿಕೆಯರಾಗಿ ಪ್ರಿಯನನ್ನು ಹುಡುಕಿಕೊಂಡು ಹೊರಟವರಿಗೆ, ಅದು ದಿವ್ಯಾಂಗನೆಯರಿಗೆ ಇಷ್ಟು ದಿಗಿಲೇಕೆ? ರಂಭೆ, ನೀನಿಷ್ಟು ಅಂಜಿರುವುದನ್ನು ನೋಡಿದರೆ ಏನೋ ಅನರ್ಥವಾಗುವುದು ಎಂದೇ ಹೇಳಬೇಕು. ಆ ರಾಜರ್ಷಿಯು ನಮ್ಮ ಮೇನಿಕೆಯ ಮೇಲೆ ಅಷ್ಟು ಅಭಿಮಾನವಿಟ್ಟುಕೊಂಡಿದ್ದವನು. ನಾವು ಮೇನಕೆಯ ಪ್ರಿಯಸಖಿಯರು ಎಂದರೆ ಆತನ ಅಭಿಮಾನವು ನಮಗೂ ಅಷ್ಟು ಲಭಿಸುವುದು. ಅಥವಾ ಆತನು ತಪಸ್ವಿ ಎಂದರೆ ನನ್ನ ಜೊತೆಯಲ್ಲಿ ಅಷ್ಟು ತಪಸ್ಸು ಮಾಡಿ ಎಂದಾನು. ನಮ್ಮ ಮನೋಭಿಲಾಷೆಯನ್ನು ಪೂರೈಸಿಕೊಳ್ಳುವುದಕ್ಕೆ ನಾವು ಆ ಆಟವನ್ನು ಆಡಿದರಾಯಿತು. ಘೃತಾಚಿ, ನನ್ನ ಸ್ಥಿತಿಯು ಹೆಣ್ಣಾಗಿದ್ದರೂ ನನಗೆ ವೇದ್ಯವಾಗಿಲ್ಲ. ಈ ತಪಸ್ವಿಗಳು ಧರ್ಮಸಮ್ಮೂಢರು. ನಾವು ಕಾಮಕ್ಕಾಗಿ ಏನು ಬೇಕಾದರೂ ಬಲಿ ಕೊಡುವಂತೆ ಇವರು ಧರ್ಮವೆಂದರೆ ಏನು ಬೇಕಾದರೂ ಮಾಡಿಬಿಡುವರು. ತಪಸ್ಸಿನಿಂದ ದಗ್ಧವಾಗಿ ಹೋದ ಆ ಹಾಳು ಹೃದಯದಲ್ಲಿ ಇನ್ಯಾವ ಲಲಿತ ಭಾವನೆಗಳಿಗೂ ಅವಕಾಶವೇ ಇರುವುದಿಲ್ಲ. ಅದರಿಂದ ಬೆಟ್ಟದಿಂದ ಉತ್ಸಾಹಪಟ್ಟು ಕೆಳಕ್ಕಿಳಿದ ನದಿಯು ಮರಳುಗಾಡು ಕಂಡು, ಅಯ್ಯೋ ಮರಳಿನಲ್ಲಿ ಇಂಗಿ ಹೋಗಬೇಕಲ್ಲ ಎಂದು ಯತ್ನವಿಲ್ಲದೆ ಅಗತಿಕವಾಗಿ ಮುಂದೆ ಹೋಗುವಂತೆ ಬರುತ್ತಿದ್ದೇನೆ. ಏನು ಹೇಳುವೆಯೋ? ನೀನು ದೇವತೆಯಲ್ಲವೇನು? ಏನಾಗುವುದು ನೋಡು, ಅದಕ್ಕೆ ತಕ್ಕಂತೆ ನಡೆದುಕೋ. ಹುಚ್ಚಿ, ದೇವತೆಗಳಾದರೇನು ವಿಧಿಯು ನಮ್ಮನ್ನು ಕಾಪಾಡುವುದಿಲ್ಲ ಎಂದುಕೊಂಡಿದ್ದೀಯಾ? ಅಲ್ಲದೆ ನನ್ನ ಸ್ವಭಾವ ನನಗೆ ಗೊತ್ತಿದೆ. ಹೆಣ್ಣು ತಾನು ಸೋತರೆ ಗೆಲುವನ್ನು ಪಡೆಯುವುದು. ಮೊದಲು ಸೋಲು, ಆಮೇಲೆ ಗೆಲುವು. ನನ್ನ ಹಾಳು ಸ್ವಭಾವದಲ್ಲಿ ಅದಿಲ್ಲ. ನಾನು ಗಂಡಸಿನ ಮನಸ್ಸಿಗೆ ಜೋಡಿಸಿರುವ ಹೆಣ್ಣಿನ ದೇಹ. ಗೆಲ್ಲಬೇಕು ಗೆಲ್ಲಬೇಕು ಎಂದು ಸೋಲುತ್ತೇನೆ. ಅದರಿಂದಲೇ ನನಗೆ ಕಾಮತೃಪ್ತಿ ಇಲ್ಲ. ಇಲ್ಲದಿದ್ದರೆ ನನ್ನನ್ನು ಇಷ್ಟದೈವದಂತೆ ಆರಾಧಿಸುವ ಯಕ್ಷೇಶ್ವರ ಕುಮಾರನಿಗಿಂತ ನನಗೆ ಇನ್ನಾರು ಬೇಕು? ಈ ಪುಣ್ಯಾತ್ಮನಿಗೆ ನಾನು ಬೇಕೋ ಬೇಡವೋ? ಅಂತೂ ಸಮುದ್ರಕ್ಕೆ ಬೀಳುವ ನದಿಯಂತೆ ನಾನೂ ಮುನ್ನುಗ್ಗುತ್ತಿದ್ದೇನೆ. ಇದೀಗ ಚೆನ್ನಾಯಿತು. ರಂಭೆ, ನಿನ್ನ ರೂಪವು ಎಂತಹ ಅದ್ವಿತೀಯವಾದುದು ನೀನು ಕಾಣೆ. ಈ ಗಿಡ ಮರ ಬಳ್ಳಿ ಮೊದಲುಗೊಂಡು ಈ ವನಸ್ಥಲಿಯೆಲ್ಲವೂ ಚೇತನವಾಗಿರುವಂತೆ ಕಾಣುತ್ತಿರುವುದೇಕೆ ಬಲ್ಲೆಯಾ? ನಿನ್ನ ರೂಪವನ್ನು ಕಂಡು ಉದ್ರಿಕ್ತವಾಗಿ ನಡುಗುತ್ತಿವೆ. ಈ ನದಿಯೇನು ಗೊತ್ತೇ? ಈ ವನಸ್ಥಲಿಯು ಇಂತಹ ರೂಪರಾಶಿಯನ್ನು ಪಡೆದು ಅನುಭವಿಸುವ ಭಾಗ್ಯವನ್ನು ಪಡೆದು ಬರಲಿಲ್ಲವಲ್ಲ ಎಂದು ನೀರವವಾಗಿ ರೋದಿಸಿ ಬಿಟ್ಟ ಕಣ್ಣೀರು. ಹುಚ್ಚಿ, ಭಗವಾನ್ ವಸಿಷ್ಠರಿಗಿಂತ ಇನ್ನಿಲ್ಲ. ಅವರೂ ಕೂಡ ನಿನ್ನನ್ನು ಕಂಡರೆ ಒಂದು ಗಳಿಗೆಯಾದರೂ ಮನೋವೈಕಲ್ಯವನ್ನು ಹೊಂದುವರು. ಅಂಥದ್ದರಲ್ಲಿ ನೀನು ಹೋದಲ್ಲಿ ನಿನಗೆ ವಿಜಯವಲ್ಲದೆ ಮತ್ತೇನೂ ಇಲ್ಲ. ಗೆಲ್ಲುವುದಕ್ಕೆ ಹುಟ್ಟಿದ್ದೀಯೇ, ಗೆಲ್ಲುತ್ತೀಯೇ. ನಮ್ಮ ಹಾಗೆ ನೀನೇನು ಹೆಣ್ಣು ಹೆಂಗಸು ಅಲ್ಲವಲ್ಲ. ಅದೇ ನನಗೆ ಬಂದಿರುವ ಶಾಪ. ಘೃತಾಚಿ, ಮೇನಕೆಯು ಈತನನ್ನು ಆರಾಧಿಸುವುದನ್ನು ಅವತ್ತು ನೋಡಿದೆನಲ್ಲ, ಹಾಗೆಯೇ ನಾನೂ ಯಾರನ್ನಾದರೂ ಆರಾಧಿಸಬೇಕು ಎಂದು ಆಸೆ. ಆದರೇನು ಮಾಡಲಿ? ಬಂದವರು ನನ್ನನ್ನು ಆರಾಧಿಸಲಿ ಎನ್ನಿಸಿ ಗಂಡೆಂದರೆ ಕಸಕ್ಕಿಂತ ಕಡೆ ಮಾಡುವುದು ನನಗೆ ಅಭ್ಯಾಸವಾಗಿ ಹೋಗಿದೆ. ನಾನೀಗ ಮಾಡುತ್ತಿರುವುದು ಅನುಚಿತ. ಅದರಿಂದ ನನಗೆ ಮಹತ್ತರವಾದ ಹಾನಿಯುಂಟು. ಆದರೆ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಹಾದಿ ಗೊತ್ತಿದ್ದರೂ ನನಗೆ ಸಾಧ್ಯವಿಲ್ಲ. ಕಾಮವನ್ನು ಅಹಂಕಾರಕ್ಕೆ ಬಲಿಗೊಟ್ಟಿರುವವಳು ನಾನು. ಆದುದಾಗಲಿ, ಮಾಡುವುದೇನು? ನೀನು ಅಂಜುತ್ತಿರುವುದನ್ನು ನೋಡಿದರೆ ರಂಭೆ, ನಿನ್ನ ಅಂಜಿಕೆಗೆ ಇನ್ನೂ ಬೇರೆ ಕಾರಣವಿರುವಂತೆ ತೋರುತ್ತಿದೆ. ನೀನು ಹೊರಟಾಗ ಇಂದ್ರನ ಅಪ್ಪಣೆಯನ್ನು ತೆಗೆದುಕೊಂಡೆಯಾ? ಇಲ್ಲ,
ಅಂದು ಇಂದ್ರನು ಬರುವೆನೆಂದು ಹೇಳಿ ಕಳುಹಿಸಿದ್ದನು. ಅಲ್ಲಿಯೇ ಹೂ ಎನ್ನಿಸುವುದು ಎಂದಿದ್ದೆ. ಆತನು ಬರಲಿಲ್ಲ. ನಾನು ಹೇಳದೆ ಹೊರಟೇ ಬಿಟ್ಟೆ. ನೀನು ಅಪ್ಪಣೆ ಪಡೆದು ಬಂದಿರುವೆಯಾ? ಎಂದಿನಂತೆ ಅರಮನೆಗೆ ಹೋಗಿ ಅಪ್ಪಣೆ ಪಡೆದು ಬಂದೆ. ನೀನೂ ಹಾಗೆ ಮಾಡಿದ್ದರೆ ಚೆನ್ನಾಗಿತ್ತು. ಹೇಳಿದೆನಲ್ಲ, ಮನಸ್ಸು ಅನರ್ಥವನ್ನು ನಿರೀಕ್ಷಿಸುತ್ತಿದೆ. ಅದನ್ನು ತಪ್ಪಿಸಿಕೊಳ್ಳುವುದಕ್ಕೂ ಬೇಡವಾಗಿ ಆದುದಾಗಲಿ ಎಂದು ಮೊಂಡುತನವೂ ಬಂದಿದೆ. ಆಯಿತು, ಅದರಲ್ಲಿ ನೀನು ಅಪ್ಪಣೆ ಕೇಳಿದಾಗ ಇಂದ್ರನೇನು ಹೇಳಿದನು? ಆತನೀಗ ಭಗವಾನ್ ಆಗಿದ್ದಾನೆ. ಆತನು ನನಗೆ ಬಹಳ ಆಪ್ತನಾದವನು. ನೀನು ಅಲ್ಲಿಗೆ ಹೋಗುವುದು ನನಗೂ ಬಹಳ ಪ್ರಿಯವಾದುದು. ಆದರೆ ಸರ್ವವಿಧದಲ್ಲೂ ನೀನು ಅವನನ್ನು ಆರಾಧಿಸಿ ತೃಪ್ತಿಗೊಳಿಸುವೆನೆಂದು ಮಾತು ಕೊಡಬೇಕು. ಎಳ್ಳಷ್ಟೂ ತಪ್ಪಿ ನಡೆಯಬಾರದು. ಜೋಕೆ, ಹಾಗೆಂದು ಪ್ರಮಾಣ ಮಾಡು ಎಂದನು. ನೋಡಿದೆಯಾ, ನಾನು ಹೋಗದಿದ್ದದೇ ಸರಿಯಾಯಿತು. ನಾನು ಹಾಗೆಂದು ಪ್ರಮಾಣ ಮಾಡಿದ್ದರೂ ನನ್ನ ತುಂಟ ಬುದ್ಧಿ ನನ್ನಿಂದ ಏನಾದರೂ ಚೇಷ್ಟೆ ಮಾಡಿಸಿ 1000 ಚಿತ್ತಾರ ಒಂದು ಮಸಿ ನುಂಗಿತು ಎನ್ನುವ ಹಾಗೆ ಮಾಡಿಸಿ ಮದ್ದಳೆಯಂತೆ ಎರಡೂ ಕಡೆ ಏಟು ತಿನ್ನುವಂತೆ ಮಾಡುತ್ತಿತ್ತು. ಈಗ ಏಟು ಬಿದ್ದರೆ ಒಂದೇ ಕಡೆ, ಅದೇ ಲಾಭ. ನೀನು ಹಾಗೆ ಕೆಟ್ಟ ಯೋಚನೆ ಮಾಡಬೇಡ. ಇದೇ ಆಶ್ರಮವೆಂದು ಕಾಣುತ್ತದೆ. ಬಾ, ಸೌಮ್ಯರಾಗಿ ಪ್ರವೇಶಿಸೋಣ. ನೀನು ಪ್ರಸನ್ನೆಯಾಗಿ ಪ್ರಸಾದವನ್ನು ಕೋರುವವಳು. ನೀನು ಮೊದಲು ಹೋಗು. ನಾನು ಒಂದು ಗಳಿಗೆ ಇಲ್ಲಿ ನಿಂತು ಒಮ್ಮೆ ಸ್ನಾನ ಮಾಡಿ ಈ ವಿಹ್ವಲತೆಯನ್ನು ಸಮಾಧಾನ ಮಾಡಿಕೊಂಡು ಬರುತ್ತೇನೆ. ಘೃತಾಚಿಯು ಮುಸಿ ನಕ್ಕು ಆ ಮಾತಿಗೆ ಒಪ್ಪಿ ತನ್ನೊಡನೆ ನಗುತ್ತಿರುವ ವನಸ್ಥಳಿಯೊಡನೆ ಬೆರೆತು ಹೋದವಳಂತೆ ಮರಗಿಡಗಳಲ್ಲಿ ಮರೆಯಾದಳು. ರಂಭೆಯು ಸ್ನಾನಾದಿಗಳಿಂದ ತನ್ನನ್ನು ಅಲಂಕರಿಸಿಕೊಂಡಳು. ಅಲ್ಲಿದ್ದೊಂದು ಶಿಲಾಫಲಕವನ್ನು ತನ್ನ ಪ್ರಭಾವದಿಂದ ನಿಲುವುಗನ್ನಡಿಯಾಗಿ ಮಾಡಿಕೊಂಡು ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡಳು. ಆಗ ತಾನೇ ಸುರಿದ ಶುಭ್ರವಾದ ಮಂಜು ಗಿಡುಗವು ಹೊಡೆದು ಹೊತ್ತುಕೊಂಡು ಹೋಗುತ್ತಿರುವ ಪಾರಿವಾಳದ ಮೈಯಿಂದ ತೊಟ್ಟಿಕ್ಕುವ ರಕ್ತಬಿಂದುವಿನ ಉಷ್ಣಕ್ಕೆ ಅಷ್ಟು ಕರಗಿ ಆ ರಕ್ತವನ್ನು ಸುತ್ತಲೂ ಬಳೆದುಕೊಂಡು ಕೊಂಚ ಕೆಂಪಾಗಿರುವ ಮಂಜಿನ ಗಡ್ಡೆಯಂತಿರುವ ಆ ಮೈ ಕಾಮರಾಗದಿಂದ ಕೆಂಪಾಗಿ ಕೆಂಪು ದಂತದಿಂದ ಆದ ಪುತ್ಥಳಿಯಂತಿರುವ ಆ ಆಕಾರ, ಕೆಂಪು ದಾಸವಾಳದ ಬಣ್ಣವನ್ನು ಮುಕ್ಕಳಿಸಿದಂತೆ ಎಣ್ಣೆಗೆಂಪಿನ ಸೀರೆ, ಜೊತೆಗೆ ಎಲ್ಲವೂ ಕೆಂಪು, ಚಿನ್ನದಿಂದ ಕೆತ್ತಿರುವ ಕೆಂಪಿನ ಒಡವೆಗಳು. ಅಷ್ಟೇನು, ಕೆಂಪಾಗಿರುವ ಆ ಮುಖದಲ್ಲಿ ತಿದ್ದಿ ಇಟ್ಟಿರುವ ಕುಂಕುಮದ ಬೊಟ್ಟು ಕಾಣಿಸಬೇಕಾದರೆ ಹುಡುಕಿ ನೋಡಬೇಕು ಎನ್ನುವಂತಿದ್ದಾಳೆ. ಆ ರೂಪದರ್ಶನದಿಂದ ತಾನೇ ತೃಪ್ತಳಾಗಿ ಮದ್ಯಪಾನದಿಂದ ಮತ್ತಳಾದವಳಂತೆ ವಿಹ್ವಲಳಾಗಿ ಬೇಟೆಯನ್ನೇ ಕುರಿತು ಚಿಂತಿಸುತ್ತಿರುವ ಬೇಟೆಗಾರನಂತೆ ಮುಂದಿನ ವ್ಯಾಪಾರವನ್ನು ಚಿಂತಿಸಿಕೊಂಡು ಕನ್ನಡಿಯಲ್ಲಿ ನೋಡಿಕೊಳ್ಳುತ್ತಿರುವಾಗ ತನ್ನ ಹಿಂದೆ ಕರಾಳಾಕೃತಿಯೊಂದು ನಿಂತಿರುವುದು ಕಾಣಿಸಿತು. ಥಟ್ಟನೆ ಹಿಂದಿರುಗಿ, ಯಾರು ಎಂದಳು. ನಾನು ಭೈರವ, ಈ ಧರ್ಮಾರಣ್ಯದ ಪಾಲಕನು ನಾನು. ನನ್ನ ಬಳಿ ಬಂದುದೇಕೆ? ಆಶ್ರಮದಲ್ಲಿ ನಡೆಯುವ ಕಾರ್ಯಗಳಿಗೆ ನಿನ್ನಿಂದ ವಿಘ್ನವಾಗುವುದು, ನೀನು ಆಶ್ರಮದೊಳಕ್ಕೆ ಬರಕೂಡದವು ಎಂದು ಹೇಳುವುದಕ್ಕೆ. ನಿನ್ನ ಅಪ್ಪಣೆಯನ್ನು ಮೀರಿ ಒಳಕ್ಕೆ ಹೋದರೆ ಅನರ್ಥವಾಗುವುದು. ನಾನು ಭಗವಾನರನ್ನು ಕಾಣಬೇಕು. ಅದು ಸಾಧ್ಯವಿಲ್ಲ. ಕಾರಣ, ಕಾಮವೊಂದೇ ಜೀವದ ಲಕ್ಷ್ಯ ಎಂದುಕೊಂಡು ಈದ ಹುಲಿಯಂತೆ ಹೊಡೆದು ತಿನ್ನುವವಳು ನೀನು. ನಿನಗೆ ಆ ಧರ್ಮಮೂರ್ತಿಯ ದರ್ಶನವಾಗುವುದೆಂತು? ಆತನೇ ಬೇಕೆಂದರೆ ಆಗ ನಿನಗೆ ಕಾಮವಾಸನೆಯೇ ನಿರ್ಮೂಲವಾಗುವುದು. ನಾನು ದೇವತೆ, ಎಲ್ಲಿಗೆ ಬೇಕಾದರೂ ಹೋಗಬಹುದು. ಹೌದು, ಇಂದ್ರನ ಅಪ್ಪಣೆ ಪಡೆದು ಬಂದಿದ್ದರೆ ಅದು. ದುಡುಕಬೇಡ, ದುಡುಕಿ ಅನರ್ಥಕ್ಕೆ ಗುರಿಯಾಗಬೇಡ. ನಾನು ಗಂಡು ಹೆಣ್ಣೆಂದು ನೋಡದೆ ಬ್ರಹ್ಮಕರ್ಮಕ್ಕೆ ಅಡ್ಡಿ ಬಂದವರು ಯಾರೇ ಆಗಲಿ ಹೊಡೆಯುವವನು. ಬೇಡ ಬೇಡ. ರಂಭೆಯು ಮುಂದೆ ನುಗ್ಗಿದಳು. ಆಶ್ರಮದ ಭೂಮಿಯೊಳಕ್ಕೆ ಒಂದು ಕಾಲಿಟ್ಟಳು, ಇನ್ನೊಂದು ಕಾಲು ಇಡಬೇಕು. ಅಷ್ಟರೊಳಗಾಗಿ ಭೈರವನ ಬಡಿತ ಬಿತ್ತು. ಮಹಾಶಿಲೆಯಾಗಿ ಹೋದಳು. 54ನೆಯ ತರಂಗ.
ಘೃತಾಚಿಯು ನಿರಾತಂಕವಾಗಿ ನಡೆದಳು. ಒಂದು ನಾಯಿಯು ಬಂದು ಆಕೆಯನ್ನು ಕರೆದುಕೊಂಡು ಹೋಯಿತು. ಆ ಪ್ರಾಣಿಯು ತನ್ನನ್ನು ಹೊರಗಿನವಳೆಂದು ಬೊಗಳದೆ ಆತ್ಮೀಯಳಂತೆ ಕಂಡು ಆಶ್ರಮವಾಸಿಗಳಲ್ಲಿ ವರ್ತಿಸುವಂತೆ ವಿಶ್ವಾಸದಿಂದ ಬಾಲವನ್ನಾಡಿಸಿಕೊಂಡು ಅತಿಥಿಯನ್ನು ಎಂತೋ ಅಂತೆ ಎದುರುಗೊಂಡು ಮುಂದಕ್ಕೆ ಕರೆದುಕೊಂಡು ಹೋದುದನ್ನು ಕಂಡು ಅವಳಿಗೆ ತೃಪ್ತಿಯಾಯಿತು. ಧರ್ಮಾರಣ್ಯವಿದು, ಇಲ್ಲಿ ಧರ್ಮವಿರುದ್ಧವಾದ ಕಾರ್ಯವೇನೂ ನಡೆಯಬಾರದು ಎಂದು ಮೈಯೆಲ್ಲ ಕಣ್ಣಾಗಿ ಅಲ್ಲಿರುವ ಪುಷ್ಪಫಲಗಳು ಸೌಮ್ಯಗಳಾಗಿ ಶಾಂತಗಳಾಗಿರುವುದನ್ನು ಕಂಡು ಎಚ್ಚರವಾಗಿ ತನ್ನಿಂದ ಯಾರಿಗೂ ಯಾವುದಕ್ಕೂ ಉಪಹತಿಯಾಗಬಾರದೆಂದು ಅಲ್ಲಿರುವ ಪುಷ್ಪಫಲಗಳು ಸೌಮ್ಯಗಳಾಗಿ ಶಾಂತಗಳಾಗಿರುವುದನ್ನು ಕಂಡು ಎಚ್ಚರವಾಗಿ ತನ್ನಿಂದ ಯಾರಿಗೂ ಯಾವುದಕ್ಕೂ ಉಪಹತಿಯಾಗಬಾರದೆಂದು ಮೊಳೆತಿರುವ ಹುಲ್ಲಿನ ಗರಿಕೆಯೊಂದನ್ನು ಕೂಡ ತುಳಿಯದೆ ಮಾರ್ಗದಲ್ಲಿಯೇ ನಡೆದು ಹೋದಳು. ಅವಳ ಕಾಲಿನ ಗೆಜ್ಜೆಯ ಅಂದಿಗೆಯೂ ಕೂಡ ನಿಯಮಬದ್ಧವಾಗಿರುವಂತೆ ಮೃದುವಾಗಿ ಮಂಜುಳನಾದಿಯಾಗಿ ಮನಸ್ಸನ್ನು ಮೆಚ್ಚಿಸುತ್ತಿತ್ತು. ಅವಳು ಬಿಳಿಯ ಸೀರೆಯುಟ್ಟಿದ್ದಾಳೆ, ನಿರಾಭರಣ ಭೂಷಿತಳಾಗಿದ್ದಾಳೆ. ಕಂಠದಲ್ಲಿ ಒಂದು ದಪ್ಪ ಮುತ್ತಿನ ಹಾರವು ಉನ್ನತವಾದ ಸ್ತನಮಂಡಲವನ್ನು ಅಲಂಕರಿಸಿದೆ. ತೆಳುವಾದ ಉತ್ತರೀಯದ ಹಿಂದೆ ಬಳುಕುವ ದೇಹಲತೆಯೊಂದಿಗೆ ಬಳುಕುತ್ತಿದ್ದರೂ ಸ್ವಸ್ಥಾನವನ್ನು ಬಿಟ್ಟು ಕದಲದಿರುವ ಆ ನಾಯಕಮಣಿಯು ಅವಳ ಅಂತರಂಗದ ವಿಕ್ಷೋಭವನ್ನು ಸೂಕ್ಷ್ಮವಾಗಿ ಚಿತ್ರಿಸುತ್ತಿದೆ. ಅದರ ಹಿಂದೆ ರತ್ನಖಚಿತವಾದ ನೀಲಿಯ ಕುಪ್ಪಸವು ನಕ್ಷತ್ರ ರಂಜಿತವಾದ ನೀಲಾಕಾಶದಂತೆ ಶೋಭಿಸುತ್ತಿದೆ. ಎತ್ತರವಾದ ಕತ್ತು ಮುದ್ದಾದ ಮುಖಕಮಲವನ್ನು ಧರಿಸಿಕೊಂಡು ನನ್ನ ಸೊಬಗು ನೋಡಿದೆಯಾ ಎಂದು ಮಲೆತು ಕೇಳುವಂತಿದೆ. ಗಾಳಿಗೆ ಚೆಲ್ಲುತ್ತಿರುವ ಆ ಚೆಲ್ಲುಗುರುಳನ್ನು ಆಕೆಯು ನಿರೋಧಿಸುತ್ತಿದ್ದರೆ ಒಳಗೆ ಕವಿಯುತ್ತಿರುವ ಕಾವಳವನ್ನೂ ಹೀಗೆಯೇ ನಿರೋಧಿಸುತ್ತಿರುವಳೋ ಎಂಬಂತಿದೆ. ನೀಳವಾಗಿ ಬೆನ್ನಿನ ಮೇಲೆ ಜೋಲು ಬಿದ್ದಿರುವ ಆ ಜಡೆಯು ಅವಳ ಕಾಮವಾಸನೆಯೂ ಹಾಗೆ ದೀರ್ಘವಾಗಿ ಘನವಾಗಿದ್ದರೂ ನಿಯಮಬದ್ಧವಾಗಿದೆ ಎಂಬುದನ್ನು ಉದ್ಘೋಷಿಸುವುದೋ ಎಂಬಂತಿದೆ. ಭಗವಾನರೂ ಆಗತಾನೇ ಅಗ್ನಿಹೋತ್ರವನ್ನು ಮುಗಿಸಿಕೊಂಡು ಬಂದು ಮೂಡಲಲ್ಲಿ ಮೇಲಕ್ಕೆ ಹತ್ತುತ್ತಿರುವ ಸೂರ್ಯನ ತೇಜಸ್ಸನ್ನು ಹಿಡಿದು ಕಡೆದು ಸೌಮ್ಯ ಮಾಡಿ ಎರಕ ಹೊಯ್ದ ಮೂರ್ತಿಯೋ ಎಂಬಂತೆ ಕುಳಿತಿದ್ದಾರೆ. ಅವರ ಮನಸ್ಸು ಎಂದಿಗಿಂತ ಹೆಚ್ಚಾಗಿ ಪರಿಗ್ರಹವನ್ನು ಅಪೇಕ್ಷಿಸಿ ಒಂದು ಹೋಮವನ್ನಾದರೂ ಮಾಡೋಣವೇ ಎಂದು ಕೇಳುವ ಮಟ್ಟಿಗೆ ಆಗಿದೆ. ಆದರೂ ಮನಸ್ಸು ಗೃಹಕೃತ್ಯದ ಭಾರವನ್ನೆಲ್ಲ ಗೃಹಿಣಿಗೆ ವಹಿಸಿ ನಿರಾತಂಕನಾಗಿರುವ ಸದ್ಗೃಹಸ್ಥನಂತೆ ದೇವತೆಗಳಿಗೆ ಒಪ್ಪಿಸಿದ್ದೇವಲ್ಲ, ಆ ಅವಧಿಯು ಕಳೆಯುವವರೆಗೂ ಏಕೆ ದುಡುಕಬೇಕು ಎನ್ನುತ್ತಿದೆ. ಅಂತೂ ಹೂವು ಗಾಳಿಗೆ ಸಿಕ್ಕಿ ಕಿಂಚಿತ್ ಚಂಚಲವಾಗಿರುವ ಬೆಟ್ಟಗಳ ನಡುವಿನ ಸರೋವರದ ನೀರಿನಂತೆ ಚಂಚಲವಾಗಿದ್ದರೂ ಅದೂ ಸ್ಥಿರವಾಗಿದೆ. ಪ್ರಾತಃ ಕರ್ಮಗಳಿಂದ ದೇಹವು ಆಯಾಸಗೊಂಡು ಕೈಯಲ್ಲಿ ಹಿಡಿದಿರುವ ಜಪಮಾಲೆಯೂ ಭಾರವೋ ಎನ್ನುವಂತಾಗಿ ಪರ್ಣಶಾಲೆಯ ಬಾಗಿಲ ಜಗುಲಿಯ ಮೇಲೆ ಒಂದು ಕೃಷ್ಣಾಜಿನವನ್ನು ಹಾಸಿಕೊಂಡು ಏಕಾಕಿಯಾಗಿ ಕುಳಿತಿದ್ದಾರೆ. ಘೃತಾಚಿಯು ಬಂದು ನಮಸ್ಕಾರ ಮಾಡಿದಳು. ತಂದಿದ್ದ ಫಲಪುಷ್ಪಗಳನ್ನು ಒಪ್ಪಿಸಿದಳು. ದಿವ್ಯ ಫಲಪುಷ್ಪಗಳು ಬಂದಿರುವವಳು ದಿವ್ಯಾಂಗನೆ ಎಂಬುದನ್ನು ಹೇಳುತ್ತಿರಲು ಭಗವಾನರು ಕೇಳಿದರು. ನಡೆದು ಬಂದಿರಲ್ಲ, ಇವೆಲ್ಲಿಯವು? ನಂದನದಿಂದ ನಾನೇ ತಂದವು. ನಾನು ಇಂದ್ರದೂತಿಯು, ಮೇನಕೆಯ ಸಖಿಯು. ನನ್ನನ್ನು ಘೃತಾಚಿ ಎನ್ನುವರು. ಧರ್ಮಾರಣ್ಯದಲ್ಲಿ ನಮ್ಮ ಪ್ರಭಾವವನ್ನು ಪ್ರಕಟಿಸಬಾರದು ಎಂದು ನಡೆದು ಬಂದೆನು. ನನ್ನ ಸಖಿಯಂತೆಯೇ ನಾನು ಸನ್ನಿಧಾನದಲ್ಲಿ ಕೆಲವು ಕಾಲವಾದರೂ ಇದ್ದು ಜೀವನದ ಸಾರ್ಥಕತೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ಬಂದಿರುವೆನು. ಪ್ರಸಾದವನ್ನು ಕರುಣಿಸಬೇಕು. ಮುಗಿದ ಕೈ, ಆಡಿದ ಮಾತು ದಿಟವೆಂದು ನಂಬಬೇಕೆಂದು ಪ್ರಾರ್ಥಿಸುತ್ತಿರುವಂತೆ ಇತ್ತು. ವಿನಯವು ನೀನು ಒಪ್ಪಿಕೊಳ್ಳದಿದ್ದರೆ ಈ ಜನ್ಮವು ಅಸಾರ್ಥಕವಾಗುವುದೆಂಬುದನ್ನು ಕಾಣೆಯಾ
ಎಂದು ಕೇಳುವಂತಿತ್ತು. ಸೌಮ್ಯವಾದ ಆ ದೃಷ್ಟಿಯು ಆತ್ಮಾರ್ಪಣವನ್ನು ಕಿವಿಯ ಬಳಿಗೆ ಬಂದು ಮೆತ್ತಗೆ ಹೇಳುವಂತಿತ್ತು. ನಾಚಿ ಬಗ್ಗಿ ಕೊಂಚ ವಕ್ರವಾದರೂ ಮುದ್ದಾಗಿ ಆಶ್ರಮದ ಬಾಗಿಲಲ್ಲಿರುವ ಕಂಬವನ್ನು ಸಣ್ಣಗೆ ಒರಗಿಕೊಂಡು ಸೆರಗಿನ ಕೊನೆಯನ್ನು ಹೆಬ್ಬೆರಳಿಗೆ ಸುತ್ತುತ್ತಿರುವುದನ್ನು ಕಂಡರೆ, ನಾನು ನಿನ್ನ ವಶಳು, ನೀನು ನನ್ನನ್ನು ಹೀಗೆಯೇ ಬೇಕಾದ ಹಾಗೆ ವಿನಿಯೋಗಿಸಬಹುದು ಎಂದು ಸ್ಫುಟವಾಗಿ ಹೇಳುವಂತಿದ್ದಿತು. ಭಗವಾನರು ಅದನ್ನೆಲ್ಲ ಕಂಡರು. ಅವಳು ಅಯಥಾರ್ಥವಾದಿಯಲ್ಲ ಎಂಬುದು ಮನಸ್ಸಿಗೆ ಕೂಡಲೇ ಹೊಳೆಯಿತು. ಅದರಿಂದ ಕುಳಿತುಕೊಳ್ಳ ಹೇಳಿ ಆಸನವನ್ನು ಕೊಟ್ಟು, ನಾವು ಪರಿಗ್ರಹ ಕುತೂಹಲಿಗಳಾಗಿದ್ದೇವೆ, ಆದರೆ ಪರಿಗ್ರಹಿಸುವುದಕ್ಕೆ ಇರುವ ಅಡ್ಡಿಗಳನ್ನು ಹೇಳಬಹುದಷ್ಟೇ. ಅಡ್ಡಿ ಎನ್ನುವುದಕ್ಕಿಂತ ನಿಯಮ ಅಥವಾ ಸಮಯ ಎನ್ನಬಹುದು ಎಂದರು. ಆಗಬಹುದು, ಅದರಂತೆ ನಡೆಯಲೂ ಸಿದ್ಧಳಾಗಿದ್ದೇನೆ. ಸಿದ್ಧವಾಗಿರುವಾಗ ಹೇಳಬೇಕಾದುದೇನು? ಆದರೂ ಕಲ್ಮಶವೂ ನಿಲ್ಲದಿರಲೆಂದು ಹೇಳೋಣ. ನಮಗೊಂದು ಪುತ್ರಶೋಕವು ಪ್ರಾಪ್ತವಾಗುವುದರಲ್ಲಿದೆ, ಅದನ್ನು ಸಹಿಸುವೆಯಾ? ನಾನು ಸಹಿಸುವೆನು. ಯಾವಾಗ ನನಗೆ ಸಹನೆಯು ಮೀರುವುದೋ ಆಗ ಅದನ್ನು ತಾವೇ ನಿವಾರಣೆ ಮಾಡುವಿರಿ ಅಷ್ಟೇ. ಅದರಲ್ಲಿ ನಿಮಗೆ ನಂಬಿಕೆಯುಂಟೇ? ಭಗವಾನರು ಪ್ರತಿಸೃಷ್ಟಿ ಮಾಡಬಲ್ಲರು ಎಂಬುದು ದೇವಲೋಕದಲ್ಲಿಯೂ ಜನಜನಿತವಾಗಿದೆ. ಭಗವಾನರು ಆ ಸ್ತುತಿಯನ್ನು ಕೇಳಿ ಮೂಕರಾದರು. ಸಹಜವಾದ ಆ ಮಾತು, ಅದರ ಸರಳತೆ, ಅದರಲ್ಲಿ ಒಡೆದು ಮೂಡಿದಂತೆ ಕಾಣುವ ನಿಶ್ಚಯತೆ ಎಲ್ಲವೂ ಆತನ ಮನಸ್ಸನ್ನು ಗ್ರಹಿಸಿದವು. ಕೊನೆಯ ಮಾತಾಗಿ ಕೇಳಿದರು, ಇಂದ್ರದೇವನ ಅಪ್ಪಣೆಯಾಗಿರುವುದೇ? ಆಗಿದೆ. ಅವರಿಗೆ ಸಂತೋಷವಾಯಿತು. ಸಂತೋಷ, ಬಹಳ ಸಂತೋಷ. ದೇವೇಂದ್ರನಿಗೆ ನಾವು ಋಣಿಗಳು. ನಮಗೆ ಬೇಕೆಂಬುದನ್ನು ಕೊಡುವವರು ದೇವತೆಗಳು ತಾನೇ. ಆಗಲಿ, ನೀನು ನಮ್ಮ ಗೃಹಿಣಿಯಾಗಿರು. ನಮ್ಮ ಸಮಯವೂ ಹೀಗಿರಲಿ. ಈ ದಾಂಪತ್ಯದ ಫಲವಾಗಿ 50 ಮಂದಿ ಋಷಿಕಲ್ಪರೂ 50 ಮಂದಿ ಋಷಿಗಳೂ ಆಗಲಿ. ಆ ಋಷಿಗಳ ತಾಯಾಗಿ ನೀನು ಲೋಕವಿಖ್ಯಾತಳಾಗು. ಆ ಋಷಿಕಲ್ಪರನ್ನು ನಾವು ಕಾಲ ಬಂದಾಗ ಮತ್ತೊಬ್ಬ ದೇವದತ್ತನಿಗಾಗಿ ಕೊಟ್ಟು ಬಿಡುವೆವು. ಆಗ ನಾವು ಹಾಗೆ ಮಾಡಲು ನೀನು ಅಡ್ಡಿಯಾಗಬಾರದು. ಹಾಗೆ ಮಾಡಿದನೆಂದು ಶೋಕಿಸಬಾರದು, ಅನುತಾಪ ಪಡಬಾರದು. ಸಮ್ಮತವೇ? ಆಗಬಹುದು. ನನ್ನದೂ ಒಂದು ನಿಯಮವನ್ನು ಭಗವಾನರು ಅಂಗೀಕರಿಸಬಹುದಷ್ಟೇ. ದೇವಯೋನಿಗಳಾದ ನಾವು ಮಾನವೀಯರಂತೆ ಗರ್ಭಭಾರವನ್ನು ಸಹಿಸಲಾರೆವು. ಅದರಿಂದ 100 ಮಕ್ಕಳನ್ನೂ ಒಂದೇ ಸಲ ಪಡೆಯುವುದಕ್ಕೆ ಅಪ್ಪಣೆಯಾಗಬೇಕು. ಮತ್ತು 50 ಮಕ್ಕಳನ್ನು ಭಗವಾನರು ತಮಗೆ ತೋರಿದಂತೆ ವಿನಿಯೋಗಿಸಿದರೂ ನನಗೆ ಅದರಿಂದ ಸಂತಾಪವೂ ಅನುತಾಪವೂ ಆಗದಂತೆ ವರವನ್ನು ಕೊಡಬೇಕು. ಧರ್ಮಾರಣ್ಯವೆಂದು ಇಲ್ಲಿ ನನ್ನ ಪ್ರಭಾವವನ್ನು ಅತ್ತ ಇಟ್ಟಿರುವೆನು. ಅದರಿಂದ ತಮ್ಮ ಆ ವಿನಿಯೋಗವು ಇಲ್ಲಿ ನಡೆಯದೆ ಇನ್ನೆಲ್ಲಿಯಾದರೂ ನಡೆಯಬೇಕು. ಆಗ ನನ್ನ ಪ್ರಭಾವವು ನನ್ನನ್ನು ಆ ದುಃಖವೂ ಅಂಟದಂತೆ ಕಾಪಾಡಲು ತಮ್ಮ ಅನುಜ್ಞೆಯಾಗಬೇಕು. ಭಗವಾನರಿಗೆ ಆ ಮಾತು ಕೇಳಿ ಬಹಳ ಆನಂದವಾಯಿತು. ದೇವತೆಗಳು ತಮ್ಮ ಕಾರ್ಯವನ್ನು ಬಹಳ ಚೆನ್ನಾಗಿ ನಿರ್ವಹಿಸಿರುವರು. ದುಃಖವೂ ಅಂಟದ ದೇವಸ್ತ್ರೀಯಾದರೆ ಪುತ್ರಶೋಕವು ಸಹ್ಯವಾಗುವುದು ಎಂದು ದೇವೇಂದ್ರನು ಈಕೆಯನ್ನು ನಮಗೆ ಕರುಣಿಸಿ ಮಿತ್ರಕೃತ್ಯವನ್ನು ಮಾಡಿದನು ಎಂದು ಅವರಿಗೆ ಆದ ಸಂತೋಷಕ್ಕೆ ಪಾರವಿಲ್ಲ. ಅವರು ಆಗಬಹುದೆಂದು ಆಕೆಯ ನಿಯಮವನ್ನು ಒಪ್ಪಿಕೊಂಡು ಆಕೆಯೊಡನೆ ನದಿಗೆ ಹೋಗಿ ಬಂದರು. ಅಗ್ನಿಯನ್ನು ಸ್ಥಾಪಿಸಿ ಹೋಮ ಮಾಡಿ ಆಕೆಯನ್ನು ಸಹಧರ್ಮಚಾರಿಣಿ ಎಂದು ಅಂಗೀಕಾರ ಮಾಡಿದರು. ತಮ್ಮ ಕೃತಜ್ಞತೆಯನ್ನು ತೋರಿಸಲು ಇಂದ್ರನಿಗೂ ವಿಶ್ವೇ ದೇವತೆಗಳಿಗೂ ಆಹುತಿಗಳನ್ನು ಸಮರ್ಪಿಸಿದರು. ದಂಪತಿಗಳ ಪ್ರೇಮವು ದೃಢವಾಗಿರಲೆಂದು ಸ್ಥಾಲೀಪಾಕವನ್ನು ಮಾಡಿದರು.
ಇಂದ್ರನ ಅಪ್ಪಣೆಯಾಗುವವರೆಗೂ ತಾನು ಪತ್ನಿಯಾಗಿ ನೆರಳಿಗೆ ನೆರಳಾಗಿರುವೆನೆಂದು ಆಕೆಯೂ ಪ್ರತಿಜ್ಞೆ ಮಾಡಿದಳು.